ಪ್ರಿಯ ವೀಕ್ಷಕರೇ, ಬಯೋಪಿಕ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. BCCI ಕಡೆಯಿಂದ ಹೊಸ ರೂಲ್ಸ್ ಜಾರಿಯಾಗಿದೆ. ಏನಿದು? ಬ್ಯಾನ್ ರೂಲ್ಸ್, 5 ವರ್ಷಗಳ ನಿಷೇಧ. ಈ ರೂಲ್ಸಲ್ಲಿ ಯಾವ ಆಟಗಾರರು ಒಳಗೊಂಡಿದ್ದಾರೆ ಹಾಗೂ ಈ ರೂಲ್ಸ್ ಬಗ್ಗೆ ಏನು ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿದೆ. ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಧನ್ಯವಾದಗಳು. ಪ್ರಿಯ ವೀಕ್ಷಕರೇ, ಭಾರತೀಯ ಆಟಗಾರರು ವಿದೇಶಿ ಪ್ರೀಮಿಯರ್ ಲೀಗ್ನಲ್ಲಿ ಆಡಲು ಹೋದರೆ ಅವರಿಗೆ 5 ವರ್ಷ ನಿಷೇಧ, ಬ್ಯಾನ್ ವಿಧಿಸಬೇಕೇ? ಇದು ಪ್ರಶ್ನೆ ಈಗ ಭಾರತೀಯ ಕ್ರಿಕೆಟ್ನಲ್ಲಿ ದೊಡ್ಡ ಚರ್ಚೆಯ ವಿಷಯವಾಗಿದೆ. ಭಾರತೀಯ ಕ್ರಿಕೆಟ್ ನಿಯಂತ್ರಣ ಮಂಡಳಿ BCCI ತನ್ನ ಆಟಗಾರರಿಗಾಗಿ ಹೊಸ ನಿವೃತ್ತಿ ರಿಟೈರ್ಮೆಂಟ್ ನೀತಿಯನ್ನು ತರಲು ಯೋಜಿಸುತ್ತಿದೆ ಎಂಬ ವರದಿಗಳು ಹೊರಬಂದಿವೆ. ಇದರಿಂದ ಆಟಗಾರರಲ್ಲಿ ಆತಂಕವು ಹೆಚ್ಚಾಗುವ ಸಾಧ್ಯತೆ ತುಂಬ ಇದೆ. ಒಂದು ಉದಾಹರಣೆ ತೆಗೆದುಕೊಳ್ಳಿ. ಒಬ್ಬ ಭಾರತೀಯ ಆಟಗಾರ ಇಂದು ನಿವೃತ್ತಿ ಘೋಷಿಸಿ ನಾಳೆ ಯಾವುದಾದರೂ ವಿದೇಶಿ ಲೀಗಿನಲ್ಲಿ ಆಡಲು ಹೋಗಿದ್ದಾರೆ. ಅವರಿಗೆ ಹೆಚ್ಚು ಕಮ್ಮಿ 5 ವರ್ಷಗಳ ನಿಷೇಧ ವಿಧಿಸಬೇಕೇ? ಇದು ನನ್ನ ಪ್ರಶ್ನೆ. ಇಡೀ ದೊಡ್ಡ ಪ್ರಶ್ನೆಯಾಗಿ ಕುಂತಿದೆ. ಈ ಚರ್ಚೆಗೆ ಪ್ರಮುಖ ಕಾರಣರಾಗಿರುವ ವಿಜಯ್ ಶಂಕರ್ ಇತ್ತೀಚೆಗೆ ಅವರು ಭಾರತೀಯ ಕ್ರಿಕೆಟ್ನಿಂದ ನಿವೃತ್ತಿ ಘೋಷಿಸಿದರು. ಆದರೆ ಅದರ ತಕ್ಷಣವೇ ಅವರು ಶ್ರೀಲಂಕಾ ಪ್ರೀಮಿಯರ್ ಲೀಗ್ನಲ್ಲಿ ಆಡಲು ತಮ್ಮ ಲಭ್ಯತೆಯನ್ನು ಘೋಷಿಸಿದರು. ಬಳಿಕ ಕ್ಯಾಂಡಿ ರಾಯಲ್ಸ್ ತಂಡವು ಅವರನ್ನು ತನ್ನ ಬಳಗಕ್ಕೆ ಸೇರಿಸಿಕೊಂಡಿತ್ತು. ಇದರಿಂದ ಒಂದು ಪ್ರಶ್ನೆ ಉದ್ಭವಿಸಿದೆ. ವಿದೇಶಿ ಲೀಗ್ಗಳಲ್ಲಿ ಆಡಲು ಆಟಗಾರರು ಬೇಗ ನಿವೃತ್ತಿಯಾಗುತ್ತಿದ್ದಾರೆ. ಹಾಗಿದ್ದರೆ ಅದರಿಂದ ಭಾರತೀಯ ಕ್ರಿಕೆಟ್ಗೆ ಹಾನಿಯಾಗುತ್ತಿದೆಯೇ? ಪ್ರಸ್ತುತ BCCI ನಿಯಮದ ಪ್ರಕಾರ ಯಾವುದೇ ಸಕ್ರಿಯ ಭಾರತೀಯ ಆಟಗಾರ ಅವರು ಭಾರತ ತಂಡಕ್ಕೆ ಆಡುತ್ತಿದ್ದರೂ, ದೇಶೀಯ ಕ್ರಿಕೆಟ್ ಆಡುತ್ತಿದ್ದರೂ ಅಥವಾ ಕೆಲವು IPL ತಂಡಗಳಿಗೆ ಆಡುತ್ತಿದ್ದರೂ ಯಾವುದೇ ವಿದೇಶಿ T20 ಲೀಗ್ನಲ್ಲಿ ಆಡಲು ಸಾಧ್ಯವಿಲ್ಲ. ಆದರೆ ಒಬ್ಬ ಆಟಗಾರ ಅಂತಾರಾಷ್ಟ್ರೀಯ ಕ್ರಿಕೆಟ್, ದೇಶೀಯ ಕ್ರಿಕೆಟ್ ಮತ್ತು IPL ಈ ಮೂರರಿಂದಲೂ ಸಂಪೂರ್ಣ ನಿವೃತ್ತಿ ಪಡೆದರೆ ನಂತರ ಅವರು ವಿದೇಶಿಯ ಲೀಗ್ನಲ್ಲಿ ಆಡಲು ಸ್ವತಂತ್ರರಾಗಿರುತ್ತಾರೆ. ಈ ಮಾರ್ಗವನ್ನು ಹಿಂದೆ ಹಲವಾರು ಆಟಗಾರರು ಅನುಸರಿಸಿದ್ದಾರೆ. ಉದಾಹರಣೆಗೆ ದಿನೇಶ್ ಕಾರ್ತಿಕ್, ಯುವರಾಜ್ ಸಿಂಗ್, ಇರ್ಫಾನ್ ಪಠಾನ್, ಉನ್ಮುಕ್ ಚಾಂದ್ ಮತ್ತು ಪ್ರವೀಣ್ ತಾಂಬೆ ವಿದೇಶಿ ಲೀಗ್ನಲ್ಲಿ ಈಗಾಗಲೇ ಆಡಿದ್ದಾರೆ. ಆದರೆ BCCIಗೆ ಈಗ ಈ ಪ್ರಸ್ತುತ ಭವಿಷ್ಯದ ದೊಡ್ಡ ಸಮಸ್ಯೆಯಾಗಬಹುದು. ಕಾರಣ ವಿದೇಶಿ ಲೀಗ್ನಲ್ಲಿ ದೊಡ್ಡ ಮೊತ್ತದ ಹಣ ದೊರೆಯುತ್ತದೆ ಎಂದು. ಹೀಗಾಗಿ ಉತ್ತಮ ಪಂದ್ಯಗಳನ್ನು ಆಡಬಲ್ಲ ಆಟಗಾರರಿಗೆ ಇದೊಂದು ಖುಷಿಯ ವಿಷಯ ಕೂಡ ಆಗಿರಬಹುದು. ಈ ಕುರಿತು ಇನ್ನೂ ಅಂತಿಮ ನಿರ್ಧಾರ ಕೈಗೊಳ್ಳಲಾಗಿಲ್ಲ. ಸಭೆ ಸೇರಬೇಕಿದೆ, ವಿಷಯ ಚರ್ಚೆಗೆ ತರಬೇಕಿದೆ. BCCI ಅಭಿಪ್ರಾಯದ ಪ್ರಕಾರ ಅನುಭವಿ ಆಟಗಾರರು ಹೆಚ್ಚು ಕಾಲ ಭಾರತೀಯ ಕ್ರಿಕೆಟ್ ವ್ಯವಸ್ಥೆಯೊಂದಿಗೆ ಸಂಪರ್ಕದಲ್ಲಿರಬೇಕು. ಆದರೆ ಮತ್ತೊಂದೆಡೆ ಕೆಲವು ಮಂದಿ ಒಬ್ಬ ಆಟಗಾರ ತನ್ನ ವೃತ್ತಿಜೀವನದ ಕೊನೆಯ ಹಂತದಲ್ಲಿದ್ದರೆ ಅವನಿಗೆ ಜಗತ್ತಿನ ಯಾವುದೇ ಲೀಗ್ನಲ್ಲಿ ಆಡುವ ಸ್ವಾತಂತ್ರ್ಯ ಇರಬೇಕೆಂದು ವಾದಿಸುತ್ತಿದ್ದಾರೆ. ಹೀಗಾಗಿ ಈ ಚರ್ಚೆ 2 ದಿಕ್ಕುಗಳಲ್ಲಿ ಸಾಗುತ್ತಿದೆ. ಒಂದು ಕಡೆ BCCI ಇದೆ, ಇನ್ನೊಂದು ಕಡೆ ಭಾರತೀಯ ಕ್ರಿಕೆಟ್ನ ಬಲ ಮತ್ತು ಮಹತ್ವ ಉಳಿಸಿಕೊಳ್ಳುವ ಬಯಸುತ್ತದೆ. ಇನ್ನೊಂದು ಕಡೆ ಆಟಗಾರರು ಇದ್ದಾರೆ, ಅವರು ತಮ್ಮ ವೃತ್ತಿಜೀವನದ ಮತ್ತು ಆದಾಯಕ್ಕಾಗಿ ಉತ್ತಮ ಅವಕಾಶಗಳನ್ನು ಹುಡುಕುತ್ತಿದ್ದಾರೆ. ಸಿಂಪಲ್ ಆಗಿ ಹೇಳಬೇಕು ಅಂದರೆ ಪ್ರಿಯ ವೀಕ್ಷಕರೇ, ಭಾರತೀಯ ಆಟಗಾರರು ಬೇರೆ ಲೀಗ್ಗಳಲ್ಲಿ ಆಡಲಿಕ್ಕೆ ಏಕೆ ಬಿಡಲ್ಲ ಅಂದರೆ ಅದು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸಿಕೊಡ್ತೀನಿ ಯಾಕೆ ಅಂತ. ಅದೊಂದು ದೊಡ್ಡ ಚರ್ಚೆಯಾಗಿದೆ. ಈಗ BCCI ಹೊಸ ನಿವೃತ್ತಿ ನೀತಿ ಹೇಗಿರುತ್ತದೆ ಎಂಬುದು ಕಾದು ನೋಡಬೇಕಾಗಿದೆ. ಆದರೆ ಒಂದು ವಿಷಯ ಖಚಿತ, ಈ 5 ವರ್ಷದ ನಿಯಮ ಜಾರಿಗೆ ಬಂದರೆ ಭಾರತೀಯ ಕ್ರಿಕೆಟರಿಗಾಗಿ ನಿವೃತ್ತಿ ಅರ್ಥ ನಿಂದಿರಬೇಕಾಗುತ್ತದೆ. ಈಗ ನಿಮ್ಮ ಅಭಿಪ್ರಾಯವೇನು? BCCI ಪ್ರಸ್ತಾಪಿಸಿರುವ 5 ವರ್ಷದ ನಿಯಮ ಸರಿಯೇ, ಅಥವಾ ಆಟಗಾರರಿಗೆ ನಿವೃತ್ತಿಯ ನಂತರ ಎಲ್ಲಿ ಬೇಕಾದರೂ ಆಡಲು ಸಂಪೂರ್ಣ ಸ್ವಾತಂತ್ರ್ಯ ಇರಬೇಕೇ? ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಪ್ರಿಯ ವೀಕ್ಷಕರೇ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಧನ್ಯವಾದಗಳು.